ಸರ್, ನಾನು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯ ಹಾಗೂ ಕನ್ನಡ ಅಭಿಮಾನಿ. ಈ ಸಾಹಿತ್ಯ ಸಮ್ಮೇಳನ ಇತಿಹಾಸ ನೋಡಿದಾಗ ಹಿಂದೆಂದೂ ಸಹ ಮಾಂಸಾಹಾರದ ಊಟವನ್ನು ಬಡಿಸಿಲ್ಲ. ಸೊ ಅದನ್ನು ಮುಂದುವರಿಸಬೇಕು. ಸಸ್ಯಾಹಾರನೇ ಸೂಕ್ತವಾದದ್ದು. ಯಾಕೆಂದರೆ ನಾಡಿನಲ್ಲಿ ಎಲ್ಲ ವರ್ಗದ ಜನ ಬರ್ತಾರೆ, ಮಡಿವಂತರು ಬರ್ತಾರೆ. ಈ ಮಾಂಸಾಹಾರವನ್ನೇ ಹೆಚ್ಚಿನದಾಗಿ ಪ್ರಚಾರ ಮಾಡಿ ಅಲ್ಲಿ ವ್ಯವಸ್ಥೆ ಆಗಿದೆ ಅಂತ ಅನೌನ್ಸ್ಮೆಂಟ್ ಆದರೆ ಬರ್ತಕ್ಕಂಥ ಜನರ ಸಂಖ್ಯೆಯೂ ಸಹ ಕಡಿಮೆ ಆಗ್ತಾರೆ. ಇಲ್ಲಿ ಆಹಾರಕ್ಕಿಂತ ಹೆಚ್ಚನ್ನಾಗಿ ಅವರ ಮನಸ್ಸು, ಮೆದುಳಿಗೆ, ತಲೆಗೆ ಸಂಬಂಧಪಟ್ಟ ಆಹಾರ ಕೊಡಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತೆ ಹೆಚ್ಚು ಆಸ್ಪದ ಕೊಡಬಾರ್ದು. ಮತ್ತು ಮಟನ್ನು, ಚಿಕನ್ನು ಇವೆಲ್ಲ ವ್ಯವಸ್ಥೆ ಆಗಿದೆ ಅಂದರೆ ಮದ್ಯಪಾನೀಯರು ಸಹ ಅಲ್ಲಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆಗ ಸಂಪೂರ್ಣ ಸಾಂಸ್ಕೃತಿಕ ವಾತಾವರಣ ಹದಗೆಡ್ತದೆ. ಅದರಿಂದ ಏನು ಹಿಂದಿನಿಂದ ಮಾಡ್ಕೊಂಬಂದಿದ್ದಾರೆ, ಇದು ಸಾರ್ವಜನಿಕ ಸಮಾರಂಭ ಆದ್ದರಿಂದ, ಕಾರ್ಯಕ್ರಮ ಆದ್ದರಿಂದ, ನಾಡು ನುಡಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಆದ್ದರಿಂದ ಆಹಾರಕ್ಕೆ ಹೆಚ್ಚು ಒತ್ತು ಕೊಡುವುದರ ಬದಲಾಗಿ ಒಂದು ಸಸ್ಯಾಹಾರ ಉತ್ತಮವಾದ್ದು, ಉತ್ತರ ಕರ್ನಾಟಕ ಶೈಲಿ ಮತ್ತು ದಕ್ಷಿಣ ಭಾರತ ಶೈಲಿ ಎಲ್ಲ ಮಿಕ್ಸ್ ಮಾಡಿ ಒಳ್ಳೆಯ ಆಹಾರವನ್ನು ಹೆಚ್ಚು ಕೌಂಟರ್ಗಳು ಮಾಡುವ ಮುಖಾಂತರ ಬಂದು ಸಂತೋಷವಾಗಿ ಭೋಜನ ಸ್ವೀಕರಿಸಿ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಹೆಚ್ಚು ಜ್ಞಾನವನ್ನು ಪಡೆದು ಹೋಗೋದಕ್ಕೆ ಕಡೆಗೆ ಹೆಚ್ಚು ಗಮನವನ್ನು ನಮ್ಮ ಸಾಹಿತ್ಯ ಪ್ರೇಮಿಗಳು ಮತ್ತು ಸಾಹಿತ್ಯಾಸಕ್ತರು, ಕನ್ನಡ ಸಾಹಿತ್ಯ ಪರಿಷತ್ ಗಮನ ಹರಿಸಬೇಕು ಅಂತೇಳಿ ನನ್ನ ವಿನಂತಿ ಸರ್. ನಾನು BS ಬಸವರಾಜು ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಮತ್ತು ನಿವೃತ್ತ ಅಧಿಕಾರಿ, ಚನ್ನಪಟ್ಟಣ.